ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊಸರು ಬೇಳೆ ಜೊತೆ ಮೆಂತ್ಯ ಸೊಪ್ಪಿಟ್ಟು ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ. ಕೆಂಪು ಬೇಳೆನ ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್. ಕುದ್ದಾದ್ಮೇಲೆ ತೊಗೋಬೇಕು ಕೆಂಪು ಬೇಳೆ ನೋಡಿ ಯಾವ ಥರ ಕುದೀತಾ ಇದೆ. ಕುದ್ದಾದ್ಮೇಲೆ ಅದನ್ನು ನೋಡಿ ತೆಗೆದುಬಿಟ್ಟು ಹಾಕಿದ್ಮೇಲೆ ಒಂದು 50% ಕುದಿಬೇಕು, ಅಷ್ಟೇ ಸಾಕು. 50% ಕುದ್ದಾದ್ಮೇಲೆ ಇಳಿಸ್ಕೋಬೇಕು. ಸೈಡಿಗೆ ಇಳಿಸ್ಕೊಂಡು ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಒಂದು ಟೊಮೊಟೊ, ಒಂದು ಈರುಳ್ಳಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಆ ಎಣ್ಣೆ ಗರಮ್ ಆದಮೇಲೆ ಅದರೊಳಗೆ ಒಂದು ಈರುಳ್ಳಿ ಹಾಕಬೇಕು ಫ್ರೆಂಡ್ಸ್. ಈರುಳ್ಳಿ ಹಾಕಿದ್ಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡುವಂಥ ಟೊಮಾಟೊನೂ ಹಾಕ್ಬೋದು. ಟಮಾಟೆ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು, ಯಾಕಂದರೆ ಜಲ್ದಿ ಮ್ಯಾಶ್ ಆಗಬೇಕಲ್ಲ ಟಮಾಟೆ. ಅವು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ಮೇಲೆ ಅರಿಶಿಣ ಹಾಕಬೇಕು ಫ್ರೆಂಡ್ಸ್. ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾವು ಸೈಡಿಗೆ ತೆಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಆ ಬೇಳೆ, ಕೆಂಪು ಬೇಳೆ, ಅದು ಕುದ್ದೀತಾರೆ ಫ್ರೆಂಡ್ಸ್. ಅದು ತೆಗೆದು ಅದರೊಳಗೆ ಹಾಕಬೇಕು. ನೋಡಿ ಕುದ್ದಿದೆ, ಅದರೊಳಗೆ ಹಾಕಿ ಸ್ವಲ್ಪ ಖಾರ ಪುಡಿನೂ ಹಾಕ್ಬೇಕು. ಅದ್ರ ಜೊತೆ ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಳೆ ಜೊತೆ ಯಾವ ಥರ ಮಿಕ್ಸ್ ಮಾಡಬೇಕಂದ್ರೆ ಅದು ಖಾರ ಪುಡಿ ಎಲ್ಲ ಅದಕ್ಕೆ ಅಂಟಿರಬೇಕು. ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೆಂತ್ಯ ಸೊಪ್ಪು ಸುಲಿದು ತೊಳೆದಿಟ್ಕೊಂಡಿದ್ದೆ ಫ್ರೆಂಡ್ಸ್. ಮೆಂತ್ಯ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ತಿರ್ಸ್ಬೇಕು. ಮೆಂತ್ಯ ಸೊಪ್ಪು ಅದರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಒಂದು 5 ನಿಮಿಷ ಕುದ್ದಾದ್ಮೇಲೆ ಮೊಸರು ಬೇಳೆ ಮತ್ತು ಮೆಂತ್ಯ ಸೊಪ್ಪು ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.